ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ದನಿಯಲ್ಲಿ ಜೈ ಭೀಮ್ ಹೇಳಿ. ತಮಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ BJP ಸರ್ಕಾರ ಬಂದಾದಮೇಲೆ ನಮ್ಮ ರಾಜ್ಯದವರೊಬ್ಬರು ಕೇಂದ್ರದ ಮಂತ್ರಿ ಆಗಿದ್ದರು. ಅವ್ರು ಅನಂತ್ ಕುಮಾರ್ ಹೆಗಡೆ ಅಂತ. ಅವ್ರು ಏನಂದರು, ನಮ್ಮ BJP ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕಂತ ಹೇಳಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಇಲ್ಲಿ ಕೂರೋಕ್ಕಾಗ್ತಾಯಿಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇವತ್ತು ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಕೂರೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದು ಕಾರಣಕ್ಕೆ ತಾನೇ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿರೋದು. ಹಾಗಾಗಿ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ, ನಮ್ಮ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ KPCC ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರೆ, ಆತ್ಮೀಯರು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಇನ್ನೊಬ್ಬರು ಆತ್ಮೀಯರು ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರೇ, ಹಿರಿಯವರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರಾದಂಥ ಸಚಿವರಾದಂಥ MS ಬೋಸರಾಜ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರೆ ಲೋಕಸಭಾ ಸದಸ್ಯರಾದಂಥ ಮಾಜಿ ಮಂತ್ರಿಗಳು ಆದಂಥ ತುಕಾರಾಮ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ನನ್ನ ತಮ್ಮ ಆದಂಥ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ, ಆತ್ಮೀಯರೇ, ಇವತ್ತು ದಿನ ಭಾಳ ವರ್ಷದಿಂದ ಆ ಕನಸಿತ್ತು, ಆ ಕನಸನ್ನು ನೆನೆಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. 74 ಕೆರೆ ತುಂಬೋ ಯೋಜನೆಯನ್ನು, ಅದ್ರ ಜೊತೆಯಲ್ಲಿ 1237 ಕೋಟಿ ಉದ್ಘಾಟನೆ ಕಾರ್ಯಕ್ರಮ, ಹಾಗೆ ಗುದ್ಲಿ ಪೂಜೆ ಕಾರ್ಯಕ್ರಮನ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ತಾವು ನೋಡ್ತಾ ಇರ್ಬೋದು ಜನ ಸಾಗರ. ಇದು ತಾಲೂಕುವಾರು, ಜಿಲ್ಲಾವಾರು ಇಲ್ಲ ಕಾರ್ಯಕ್ರಮ, ಇದು ಬರೇ ತಾಲೂಕುವಾರು ಕಾರ್ಯಕ್ರಮ. ಇದು ಈ ತಾಲೂಕುವಾರು ಕಾರ್ಯಕ್ರಮದಲ್ಲಿ ಈ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿರೋದು. ನಿಮ್ಮ ಕೈ ಜೋಡಿಸಿ ನಾನು ನಮಸ್ಕಾರಗಳು ಮಾಡೋಕ್ಕೆ ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ಶ್ರೀನಿವಾಸ್ ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳೋಕ್ಕೆ ಹೋಗಲ್ಲ. ನಾನು ಭಾಳ ಹತ್ರದಲ್ಲಿ, ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೀನಿ, ಭಾಳ ಹತ್ರದಲ್ಲಿ ನಾನು ಅವ್ರನ್ನ ನೋಡಿದ್ದೀನಿ. ಯಾವಾಗಿದ್ದರೂ ಕ್ಷೇತ್ರದ ಬಗ್ಗೆನೇ ಅವ್ರಿಗೆ ಚಿಂತನೆ. ನನ್ನ ಅನಿಸಿಕೆ 24/7 ಯಾರನ್ನ ಸಿಗ್ತಾರಂದರೆ ಶಾಸಕರಂದರೆ ಅದು ಶ್ರೀನಿವಾಸ್ ಅವರು. ಪ್ರತಿದಿನ ಕ್ಷೇತ್ರದಲ್ಲಿ ಇರ್ತಾರೆ. ಯಾವಾಗ ನಾವು ಫೋನ್ ಮಾಡಿ, ನೀವು ಭಾನುವಾರನೂ ರೆಸ್ಟ್ ತೊಗೊಳ್ತಾರಲ್ಲ ಗೊತ್ತಿಲ್ಲ ನನಗೆ, ಭಾನುವಾರನೂ ಫೋನ್ ಮಾಡಿ ನೀವು ಎಲ್ಲಿದೆಯಾ ಅಂದರೆ, ಅಣ್ಣ ಕ್ಷೇತ್ರದಲ್ಲಿದ್ದೀನಿ, ಇಂಥ ಹಳ್ಳಿಗಳಿದ್ದೀನಿ ಅಂತ ಪ್ರತಿದಿನ ಕ್ಷೇತ್ರದಲ್ಲಿ ಕೆಲಸನ ಮಾಡ್ಕೊಂಡು ಹೋಗ್ತಾವ್ರೆ. ನಾನು ಭಾಳ ಸತಿ ಹೇಳಿದ್ದೀನಿ, ನಾನು ಅಸೆಂಬ್ಲಿ ಬರೋ ಟೈಮಲ್ಲಿ ಬಂದು ಎಲ್ಲ ಸಂಬಂಧಪಟ್ಟ ಮಂತ್ರಿಗಳು ಇಲಾಖೆಯಲ್ಲಿ ಒಂಥರ P1ಗಳು ಹೆಂಗೆ ಫೈಲ್ಗಳು ಹಿಡ್ಕೊಂಡು ಹೋಗ್ತಾರೆ, ಅವ್ರ ತಾಲೂಕು ವಿಚಾರಕ್ಕೆ ಎಲ್ಲ ಸಂಬಂಧಗಳು ಮಂತ್ರಿಗಳು ಹೋಗ್ತಾರೆ. ಮೊನ್ನೆ ಅಸೆಂಬ್ಲಿ ಚುನಾವಣೆ ನಾನು ಅಂದೆ, ಶ್ರೀನಿವಾಸ್ ಏನಕ್ಕೂ ಪಾತ್ರ ಪಡ್ತೀಯಾ, 2.5 ವರ್ಷ ಆಗಿದೆ, ಇನ್ನೂ 2.5 ವರ್ಷ ಬಾಕಿ ಇದೆ, ದಯಮಾಡಿ ತಾಳ್ಮೆಯಾಗಿ ಕೆಲಸ ಮಾಡಿದ್ರೆ. ಇಲ್ಲ ಅಣ್ಣ, ನನ್ನ ಜನ ಭಾಳ ನಂಬಿಟ್ಟವ್ರಣ್ಣ, ನನ್ನ ಜನದ ಋಣ ತೀರಿಸಬೇಕು, ಅವ್ರಿಗೋಸ್ಕರ ನಾನು ಕೊನೆ ರೊಕ್ಕ ಕೊಟ್ಟರು ಸಾಲದು, ನನ್ನ ಕ್ಷೇತ್ರದ ಮತದಾರರಿಗೆ ನಾನು ಕೆಲಸ ಮಾಡಬೇಕಂತ ಹಗಲು ರಾತ್ರಿ ಶ್ರೀನಿವಾಸ್ ಅವರು ಕೆಲಸ ಮಾಡ್ತವ್ರೆ. ಇವತ್ತು ಮಾಮೂಲಿ ಮಾತಿಲ್ಲ, ಇದು 1237 ಕೋಟಿದು ಉದ್ಘಾಟನೆ ಮತ್ತು ಗುದ್ಲಿ ಪೂಜೆ. BJP ಸ್ನೇಹಿತರು ಹೇಳ್ತಾರೆ, ಇಲ್ಲ ಈ ಗ್ಯಾರಂಟಿಗಳಿಂದ ಸರ್ಕಾರಿ ದಿವಾಲಿ ಆಗಿದೆ, ಸರ್ಕಾರದ ದುಡ್ಡಿಲ್ಲ ಅಂತ. ಇವತ್ತು BJP ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ, ನಾನು ಇದೇ ವರ್ಷದಲ್ಲಿ ನಾನು ಹೋಗಿರೋದು ಕಾರ್ಯಕ್ರಮಕ್ಕೆ ಹೇಳ್ತೀನಿ. ನಾನು 27/4/2025 ದೇವನಹಳ್ಳಿಯಲ್ಲಿ 1250 ಕೋಟಿ ಗುದ್ಲಿ ಪೂಜನ ಕಾರ್ಯಕ್ರಮನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರು ದೇವನಹಳ್ಳಿ ಜಿಲ್ಲೆಯಲ್ಲಿ. ಅದಾದಮೇಲೆ 19/7/2025 ಮೈಸೂರು ಜಿಲ್ಲೆಗೆ 2578 ಕೋಟಿ ಗುದ್ಲಿ ಪೂಜಾನ ಕಾರ್ಯಕ್ರಮ ಮಾಡಿದ್ರು. ಅದೇ ಥರ 6/10/2020 ಅಲ್ಲಿ ಕೊಪ್ಪಳದಲ್ಲಿ 2050 ಕೋಟಿಯನ್ನು ಗುದ್ಲಿ ಪೂಜನ ಕಾರ್ಯಕ್ರಮನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರು. ಅದೇ ಥರ 14/10/2024 ಸಂಡೂರಲ್ಲಿ 3 ತಿಂಗಳಲ್ಲಿ ಬರೀ ಸಣ್ಣೂರು ತಾಲೂಕೇನೆ 1200 ಕೋಟಿ ಗುದ್ಲಿ ಪೂಜೆನ ಮಾಡಿದ್ದಾರೆ. ನನಗೆ ಗೊತ್ತಿದ್ದಂಗೆ ಈ ವರ್ಷದಲ್ಲೇ ನಾನು ಅಟೆಂಡ್ ಮಾಡಿದ ಕಾರ್ಯಕ್ರಮನ ಹೇಳ್ತಾ ಇರೋದು, ಕನಿಷ್ಠ 11,000 ಕೋಟಿಯನ್ನು ಎಲ್ಲ ಜಿಲ್ಲೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಗುದ್ಲಿ ಪೂಜೆನ ಮಾಡ್ತಾಯಿದ್ದಾರೆ. ಎಲ್ಲಿ ಸ್ವಾಮಿ ದಿವಾಲಿ ಆಗಿದೆ ಸರ್ಕಾರ?
ಸರ್ಕಾರ ಎಲ್ಲಿ ದಿವಾಳಿಯಾಗಿದೆ? ನಿಮ್ಮ ಅವಧಿಯಲ್ಲಿ ಯಾವ ಗ್ಯಾರಂಟಿಗಳು ನಿಲ್ಲಿಲ್ಲ. ಪಟ್ಟಿ ಕೊಡಿ. ನಮ್ಮ ಸರ್ಕಾರ ಬಂದು 2.5 ವರ್ಷದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದಾರಂತ ನಾವು ಪಟ್ಟಿ ಕೊಡ್ತೀವಿ. ತಮ್ಮ ಅವಧಿಯಲ್ಲಿ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀರಂತ ತಾವು ಇದು ಕೊಡಬೇಕಾಗ್ತದೆ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಭಾಳ ಕಾತರಿಂದ ತಾವು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತು ಕೇಳಬೇಕಂತ ಇದ್ದೀರಾ. ತಮಗೆಲ್ಲ ಗೊತ್ತೇ ಇದ್ದಂಗೆ 2023ರಲ್ಲಿ ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಆ ಗ್ಯಾರಂಟಿ ನಂಬಿಕೆ ಮೇಲೆ ಜನ ನಮ್ಮನ್ನ 139 ಸೀಟನ್ನು ಗೆಲ್ಸ್ಕೊಟ್ರು. ಅವಾಗ ವಿರೋಧ ಪಕ್ಷದವ್ರು ಏನಂದರು, ಇಲ್ಲ ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ 55ರಿಂದ 60 ಸಾವಿರ ಕೋಟಿ ಆಗ್ತದೆ, ಇವರು ಬರೀ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂದರು. ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಗಳು ಕೊಟ್ಟಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಅದ್ರ ಜೊತೆಯಲ್ಲಿ ಇದು 6ನೇ ಗ್ಯಾರಂಟಿ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. 6ನೇ ಗ್ಯಾರಂಟಿ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ. ಬಡವರಿಗೆ ಮನೆ ಫ್ರೀ ಹಾಕ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿನೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ 2015, 16, 17, 18ರಲ್ಲಿ 1,80,253 ಮನೆಗಳು ಸ್ಲಮ್ ಬೋರ್ಡಲ್ಲಿ ಸ್ಯಾಂಕ್ಷನ್ ಆಗಿದ್ದು. ಅದೇ ಥರ ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ 47,867 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಒಟ್ಟಾಗಿ 2,30,000 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. BJP ಸರ್ಕಾರ 4 ವರ್ಷ ಇತ್ತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾವ್ರೆ. ಬಡವ್ರ ಮನೆ ಕಟ್ಟಕ್ಕೆ 18% GST ಹಾಕಿ 1,32,000 ವಾಪಸ್ ತಗೊಳ್ತವ್ರೆ. ಆ ಕಾರಣಕ್ಕೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತೀವಿ, ನಮ್ಮ ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತೀವಿ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಉಳಿತದೆ. ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ ಒಟ್ಟಾಗಿ 2,30,000 ಮನೆಗೆ 9,500 ಕೋಟಿ ಬರಬೇಕಾಗಿತ್ತು. ಬರೀ 310 ಕೋಟಿ ಬಂದಿತ್ತು. ಮಾನ್ಯ ಕಾಂಗ್ರೆಸ್ ಪಕ್ಷ ಮತ್ತು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನನ್ನ ವಸತಿ ಮಂತ್ರಿ ಮಾತಾದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರೋದು, ಏನಕ್ಕಂದರೆ ಈ ಗ್ಯಾರಂಟಿಗಳಿಗೆ 55ರಿಂದ 60,000 ಕೋಟಿ ಆಗ್ತದೆ, ಇದು 9,500 ಕೋಟಿ ಹೆಂಗಪ್ಪ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಕೇಳೋದಂತ ಧೈರ್ಯ ಮಾಡಿ ಮಾನ್ಯ ಮುಖ್ಯಮಂತ್ರಿ ಕೇಳಿದೆ ನಾನು. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಬಡವರು ಬೀದಿಯಲ್ಲಿದ್ದಾರೆ ಸರ್, ಇವರಿಗೆ ಸರ್ಕಾರ ವತಿಯಿಂದ ನಾವು ಕೊಟ್ಕೊಡ್ಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ ಆಗೋಣ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟು ಜನ ಕಷ್ಟ ಆಗಲಿ, ಎಷ್ಟು ಜನ ತೊಂದರೆ ಆಗಲಿ, ಆ ದುಡ್ಡನ್ನು 9,500 ಕೋಟಿ ನಾನು ಕೊಡ್ತೀನಿ, ನೀನು 26 ಕೊನೆ ಡಿಸೆಂಬರ್ವರೆಗೂ ಈ 2,30,000 ಮನೆಗಳು ಕಂಪ್ಲೀಟ್ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು 2024ರಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಕೊಟ್ಟಿದ್ದಕ್ಕೆ 36,789 ಮನೆಗಳು ಕೊಟ್ವಿ. ಏನಕ್ಕೆ BJP ಅವರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಅವರು ಕೊಡಬೇಕಾಗಿದ್ದ ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ, BJP ಅವ್ರಿಗೆ. ಆಗ ಅವರು ಕೊಡ್ಬೋದಾಗಿತ್ತು. ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವ್ರು ಬಡವ್ರ ಬಗ್ಗೆ ಕಾಳಜಿ ಇದ್ದಿದೆ. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದು, ಸದಾನಂದಗೌಡ 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಅವ್ರ ಮನೆಗಳು ಕೊಡ್ತಾ ಇದ್ರು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಅವ್ರ ಮನೆಗಳು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಇದೇ ತಿಂಗಳು 29ನೇ ತಾರೀಕಿಗೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮನೆಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇದೇ ತಿಂಗಳು 29ನೇ ತಾರೀಕಿಗೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಅವರು ಕೊಡಬೇಕಾಗಿತ್ತಾನೆ. ಹಾಗಾಗಿ ಇಷ್ಟೇ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ವ್ಯತ್ಯಾಸ ನೋಡಿ, ನೀವು BJP ಕಾಂಗ್ರೆಸ್ಸಲ್ಲಿ ವ್ಯತ್ಯಾಸ ನೋಡಿ. BJPಯಲ್ಲಿ ಯಾವನಾದ್ರು ನೋಡಿ ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋದರೆ ನಾವು ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಇಂಥ ಕಾರ್ಯಕ್ರಮ ಕೊಟ್ಟಿದ್ದ ಇದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳಿಗೆ ನಾವು ಮತ ಕೇಳ್ತೀವಿ. ಎಂದನ BJP ಅವರು ಯಾವುದನ್ನ ಕಾರ್ಯಕ್ರಮ ತೋರಿಸಿ ಅವ್ರು ಮತ ಕೇಳಿದಾರ? ಹಿಂದೂ ಮುಸಲ್ಮಾನ್ ಅದು ಬಿಟ್ಟು ಬೇರೆ ಏನೂ ಇಲ್ಲ ಅವ್ರಿಗೆ. ಅವ್ರು ಬೇಕಾಗಿರೋದು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ.
ಅವ್ರು ಬೇಕಾಗಿರೋದು ಕುರ್ಚಿ. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಮಯ ಕಡಿಮೆ ಇದ್ದಿದ್ದ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಹಾಗಾಗಿ ನಮ್ಮ ಶ್ರೀನಿವಾಸ್ ಅವರು ಹೋದ ಚುನಾವಣೆಯಲ್ಲಿ ನನ್ನ ಅನಿಸಿಕೆ 54,000 ಅಂತರದಲ್ಲಿ ಗೆದ್ದಿದ್ದು. ಈ ಬಾರಿ ಅವ್ರ ಜನಗಳು ಮಧ್ಯದಲ್ಲಿದ್ದು ಅವ್ರು ಮಾಡ್ತಾರ ಕೆಲಸಕ್ಕೆ ಬರೋ ಚುನಾವಣೆಯಲ್ಲಿ 28ಅಲ್ಲಿ ನನ್ನ ಅನಿಸಿಕೆ ಕನಿಷ್ಠ 80,000 to 90,000 ಲೀಡಲ್ಲಿ ಮನೆ ಶ್ರೀನಿವಾಸ್ ಅವ್ರು ಗೆಲ್ತಾರಂತ ಹೇಳಿ ತಮಗೆಲ್ಲ ಒಳ್ಳೆಯದಾಗಲಿ. ಆಮೇಲೆ ಇನ್ನೊಂದು ಹೇಳೋದು ಮಾಡ್ತೇನೆ ನಾನು, ಮ್ಯಾಕ್ರೋದಂತ ಒಂದು ಅನುದಾನ ಬರ್ತದೆ, ಮೈನಿಂಗ್ ಟು ಮ್ಯಾಕ್ರೋ ಅಂತ ಅನುದಾನ ಬರ್ತದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ 94 ಕೋಟಿ ಬರ್ತದೆ. ಆ 94 ಕೋಟಿಯಲ್ಲಿ ಎಲ್ಲ ತಾಲೂಕಿಗೆ ನಾನು ಹಂಚಬೇಕಾಗ್ತದೆ. ನಾವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಈ 3 ವರ್ಷ ಅವಧಿಯಲ್ಲಿ ಕನಿಷ್ಠ 77 ಕೋಟಿ ಒಬ್ಬರೇ ಶ್ರೀನಿವಾಸ್ ಅವರು ಅನುದಾನ ತಗೊಂಡಿದ್ದಾರೆ. ಅಂದರೆ ಅವ್ರ ತಾಲೂಕು ಬಗ್ಗೆ ಎಷ್ಟು ಕಾಳಜಿನ ಹಮ್ಮಿಕೊಂಡಿದ್ದಾರೆ ಅಂತ ತಾವೆಲ್ಲ ಅರ್ಥ ಮಾಡ್ಬೇಕು. ಮುಂದಿನ ದಿನ ಅಲ್ಲಿ 100 ನನಗೆ ವಿಶ್ವಾಸ ಇದೆ. ಈ ಜನಸಾಗರ ಸುಮ್ ಜನ ಬರಲ್ಲ, ಎಲ್ಲೂ ಸುಮ್ಗೆ ಜನ ಬರಲ್ಲ. ಇವತ್ತು ಒಂದು ತಾಲೂಕು ಮಟ್ಟಿಗೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಈ ಜನಸಾಗರ ನೋಡಿದ್ರೆ 2028ಅಲ್ಲಿ ತಿರ್ಗಾ ಕಾಂಗ್ರೆಸ್ ಸರ್ಕಾರ ಬರೋದು ಖಚಿತ. ಇವತ್ತೇನು 139 ಸೀಟ್ ಇದ್ದೀವಿ, 150 ಸೀಟ್ ನಾವು ಬರ್ತೀವಿ ಅಂತ ನನ್ನ ನಿರೀಕ್ಷೆ ಇಟ್ಕೊಂಡು ತಮಗೆಲ್ಲ ಒಂದ್ಸಿ ನನಗೆ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.